ಲೋಕಸಭೆ ಚುನಾವಣೆಗೂ ಕಾಂಗ್ರೆಸ್ ಗ್ಯಾರಂಟಿ ಮಂತ್ರ. ಗ್ಯಾರಂಟಿ ಫಲಾನುಭವಿಗಳ ಮತ ಸೆಳೆಯೋಕೆ ಕಾಂಗ್ರೆಸ್ ಈಗ ಬಿಗ್ ಪ್ಲಾನ್ ಒಂದನ್ನು ಮಾಡ್ತಾ ಇದೆ. ಲೋಕಸಭೆ ಚುನಾವಣೆಗೂ ಕೂಡ ಇದೇ ಮಂತ್ರ, ಗ್ಯಾರಂಟಿ ಮಂತ್ರ ಜಪ. ಅಂದ್ರೆ ಆ ಫಲಾನುಭವಿಗಳ ಮತ ಸೆಳೆಯುವಂತಹ ಪ್ಲಾನ್ ಇದೆ. ಯಾಕಂದ್ರೆ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸರಣಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಗ್ಯಾರಂಟಿ ಸಮಾವೇಶ ಇದು ಲೋಕಸಭೆ ಚುನಾವಣೆಗೆ ಒಂದು ರೀತಿ ಮಂತ್ರ. ಕಳೆದ ಬಾರಿ ಮಂಡ್ಯ ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಾವೇಶ ನಡೆದಿತ್ತು. ಇಂದು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಮತ್ತೊಂದು ಸಮಾವೇಶ, ಅಂದರೆ ಕ್ಷೇತ್ರವಾರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಸಮಾವೇಶದಲ್ಲಿ ಡಿಸಿಸಿ ಬ್ಯಾಂಕ್ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ವಿತರಣೆ ಆಗುತ್ತೆ. ಪಂಚ ಗ್ಯಾರಂಟಿ ಸರ್ಕಾರದ ಸಾಧನೆಗಳು, ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಗುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ನ ವೈಫಲ್ಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ನೋಡಿ, ಗ್ಯಾರಂಟಿನೇ ಕಾಂಗ್ರೆಸ್ನ ಕೈ ಹಿಡಿದಿದ್ದು ಕರ್ನಾಟಕದಲ್ಲಿ, ತೆಲಂಗಾಣದಲ್ಲೂ ಕೂಡ ಕೈ ಹಿಡಿತು. ಲೋಕಸಭೆ ಚುನಾವಣೆಗೂ ಇದೇ ಅಸ್ತ್ರವನ್ನು ಬಳಕೆ ಮಾಡಿಕೊಂಡ್ರೆ ಹೆಂಗೆ ಅನ್ನುವಂಥ ಪ್ಲ್ಯಾನು ಸಕ್ಸಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಹಾಗಾಗಿ ಕ್ಷೇತ್ರವಾರು, ಜಿಲ್ಲಾವಾರು ಈ ಗ್ಯಾರಂಟಿ ಸಮಾವೇಶಗಳನ್ನು ಮಾಡಿಕೊಳ್ಳುವಂಥ ಪ್ಲ್ಯಾನ್ ಇದು ಮಾಡ್ತಾ ಇದ್ದಾರೆ. ಆಲ್ರೆಡಿ ಶುರು ಮಾಡಿದ್ದಾರೆ. ಇದು ಶ್ರೀರಂಗಪಟ್ಟಣದಲ್ಲಿ ಕೂಡ ಇವತ್ತು ಫಲಾನುಭವಿಗಳ ಒಂದು ಸಮಾವೇಶ. ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ವಿತರಣೆ ಇರುತ್ತೆ. ಗ್ಯಾರಂಟಿ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾಹಿತಿನ ಕೊಡೋದು, ಅದರ ಜೊತೆಗೆ ಸರ್ಕಾರದ ಸಾಧನೆ, ಜೊತೆಗೆ ಈ ಹಿಂದಿನ ಸರ್ಕಾರದ ವೈಫಲ್ಯ ಜನರಿಗೆ ಮನದಟ್ಟು ಮಾಡುವುದು. ನೋಡಿ, ಫಲಾನುಭವಿಗಳ ಮತವನ್ನು ಸೆಳೆಯುವಂಥ ಪ್ಲಾನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ಸರ್ಕಾರ ಮಾಡಿದಂಥದ್ದನ್ನು ನಾವು ಮಾಡಿದ್ದೇವೆ. 2,000 ನಿಮ್ಮ ಅಕೌಂಟ್ ಹಾಕ್ತಿದ್ದೆ, ಉಚಿತವಾಗಿ ಓಡಾಡ್ತಿದ್ದೀರಿ, 200 ಯೂನಿಟ್ ವಿದ್ಯುತ್ತನ್ನು ಬಳಕೆ ಮಾಡ್ಕೊಳ್ತಿದ್ದೀರಿ, ಅನ್ನಭಾಗ್ಯ, ಯುವ ನಿಧಿ, ಇದೆಲ್ಲ ಸಾಧನೆಯನ್ನು ಹೇಳ್ತಾ ಹೋಗೋದು ಜನರಿಗೆ. ಯಾರು ಕೊಡಲಿಲ್ಲ, ನಾವು ಕೊಟ್ವಿ ಅಂತ ಜನರ ಮತವನ್ನು ಸೆಳೆಯೋದು. ಅಂದರೆ ಲೋಕಸಭೆ ಚುನಾವಣೆಗೆ ಅದನ್ನು ಗಟ್ಟಿಗೊಳಿಸೋದು. ಹೇಗೆ ಈಗ ಜನರ ಮನಸ್ಥಿತಿಯಲ್ಲಿ, ಅಯ್ಯೋ ಕಾಂಗ್ರೆಸ್ ಸರ್ಕಾರ ನಮ್ಮ ಅಕೌಂಟ್ 2,000 ಹಾಕ್ಬಿಡ್ತು, ನಮ್ಗೆ ಭಾಳ ಅನುಕೂಲ ಆಯ್ತು ರೀ. ಅಂದರೆ ಹಳ್ಳಿ ಭಾಗದಲ್ಲಿ ಬಡ ಮಹಿಳೆಯರು, ರೈತ ಮಹಿಳೆಯರು, ಕೂಲಿ ಕಾರ್ಮಿಕರು ಏನು ಮಾತಾಡ್ಕೊಳ್ತಿದ್ದಾರಲ್ವಾ, ಅವರು ಅಥವಾ ಸಹಾಯವನ್ನು ಪಡೆದುಕೊಂಡಂಥವ್ರು, ಆ ಭಾವನೆ ಇರುತ್ತೆ ಕೆಲವೊಬ್ಬರಲ್ಲಿ. ನಮ್ಗೆ ಭಾಳ ಕಷ್ಟ ಆಗ್ತಾ ಇತ್ತು, ಈಗ ಎಲ್ಲವೂ ಕೂಡ ಬಗೆಹರಿತು ಅಂತೇಳಿ. ಹಾಗಾಗಿ ಆ ಭಾವನೆಗಳಿದಾವಲ್ಲ, ಜನರ ಮನಸ್ಸಿಗೆ ಅದು ರೀಚ್ ಆಗಬೇಕು. ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಇದು. ಅಂದರೆ ಸಮಾವೇಶಗಳನ್ನು ಮಾಡುವಂಥ ಉದ್ದೇಶನೇ ಅದು. ಯಾಕೆಂದರೆ ಜನ 2,000 ರೂಪಾಯಿ ಹಾಕ್ಸ್ಕೊತಾರೆ, ಪಂಚ ಗ್ಯಾರಂಟಿಗಳನ್ನು ಬಳಸ್ಕೊಳ್ತಾರೆ. ಆದರೆ ಅದು ಹಾಗೆ ಮುಂದುವರಿಬಾರ್ದು. ಅಂದರೆ ತಗೊಳ್ಳೋದು, ಅನುಭವಿಸೋದು ಆಗಬಾರ್ದು. ಸರ್ಕಾರ ಕೊಟ್ಟಿದೆ ಅಂಥೇಳಿ ಜನರಲ್ಲೂ ಕೂಡ ಒಂದು ಭಾವನೆ ಬರಬೇಕು, ನಮ್ಮದು ಅನ್ನೋದು ಗೊತ್ತಾಗಬೇಕು. ಈ ರೀತಿ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ ಲೋಕಸಭೆ ಚುನಾವಣೆಯ ತಂತ್ರಗಾರಿಕೆಗಳನ್ನು, ಅದರಲ್ಲೂ ಈ ಗ್ಯಾರಂಟಿಯ ಸಮಾವೇಶಗಳು ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಅಂತ. ಅಂದರೆ ಜನರು ಈಗ ಎಲ್ಲನ ಉಪಯೋಗವನ್ನು ತೆಗೆದುಕೊಳ್ತಿದ್ದಾರೆ, ಅನುಭವಿಸ್ತಾ ಇದ್ದಾರೆ. ಆದರೆ ಜನರ ಮನಸ್ಸಿಗೆ ಭಾವನೆ ಅದೆಲ್ಲವೂ ಕೂಡ ವ್ಯಕ್ತವಾಗಬೇಕು ಅಂದರೆ ಈ ಸಮಾವೇಶ ಮಾಡೋ ಮೂಲಕವೇ ಸಾಧ್ಯ ಆಗ್ಬೋದು ಅಂತ ಕಾಂಗ್ರೆಸ್ಗೆ. ನಿಜವಾಗ್ಲೂ ಪ್ರಭು, ಅದೇ ಒಂದು ಹಾದಿನಲ್ಲಿ ಈಗ ಕಾಂಗ್ರೆಸ್ ಹೊರಟಿರ್ತಕ್ಕಂಥದ್ದು. ಏನು ಪಂಚ ಗ್ಯಾರಂಟಿಗಳನ್ನ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿತ್ತು, ಅದೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಕೂಡ ಮಾಡಿರ್ತಕ್ಕಂಥದ್ದು. ಕೆಲವೇ ದಿನಗಳಲ್ಲಿ, ಅಂದ್ರೆ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಪಂಚ ಗ್ಯಾರಂಟಿಗಳೆಲ್ಲವೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಅದರ ಫಲಾನುಭವಿಗಳು ಏನಿದ್ದಾರೆ ಅದು ನಮಗೆ ಮತವಾಗಿ ವೋಟ್ ಬ್ಯಾಂಕ್ ಆಗಿ ಭದ್ರ ಆಗಿರ್ಬೇಕು ಅಂತೇಳಿ ನಿಟ್ಟಲ್ಲೂ ಕೂಡ ಯೋಚನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಈಗ ಬರ್ತಿರ್ತಕ್ಕಂಥ ಲೋಕಸಭಾ ಚುನಾವಣೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಫಲಾನುಭವಿಗಳು ಏನಿದಾವೆ, ಪಂಚ ಗ್ಯಾರಂಟಿಗಳ ಫಲಾನುಭವಿಗಳು ಅವರೆಲ್ಲರೂ ಕೂಡ ತಮ್ಮ ವೋಟ್ ಬ್ಯಾಂಕ್ ಆಗಿ ಬದಲಾವಣೆ ಮಾಡ್ಕೊಳ್ಬೇಕು, ಆ ವೋಟ್ ಬ್ಯಾಂಕ್ಗಳು ಭದ್ರವಾಗಿ ಉಳ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನ ಮಾಡ್ತಿರ್ತಕ್ಕಂಥದ್ದು. ಈಗಾಗ ಕಾಂಗ್ರೆಸ್ ವಿರುದ್ಧವಾಗಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯಾಗಿ ಸಾಕಷ್ಟು ಒಂದು ಚುನಾವಣಾ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಅದಕ್ಕೆ ಸೆಡ್ಡು ಹೊಡೆಯೋ ನಿಟ್ಟಿನಲ್ಲೂ ಕೂಡ ಇದೀಗ ಫಲಾನುಭವಿಗಳ ಸಮಾವೇಶವನ್ನ ಸರಣಿಯಾಗಿ ಮಾಡ್ತಿರ್ತಕ್ಕಂಥದ್ದು. ಕಳೆದ ವಾರ ಅಷ್ಟೇ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಸಮಾವೇಶವನ್ನು ಕೂಡ ಮಾಡಿದ್ರು. ಇದೀಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ, ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ನ ಆವರಣದಲ್ಲಿ ಈ ಒಂದು ಸಮಾವೇಶವನ್ನು ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸ್ವತಃ ಆಯಾ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಸಮಾವೇಶವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು. ಏನು ಈ ಫಲಾನುಭವಿಗಳು ಏನು ಅರ್ಹರಿದ್ದಾರೆ, ಈ ಯೋಜನೆಯನ್ನ ಪಡ್ಕೊಳ್ತಿರ್ತಕ್ಕಂಥದ್ದು, ಗ್ಯಾರಂಟಿ ಯೋಜನೆಗಳನ್ನ, ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪರ ನಿಲ್ಬೇಕು, ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅವ್ರನ್ನ ಮನ ಪರಿವರ್ತನೆ ಮಾಡತಕ್ಕಂಥದ್ದು. ಜೊತೆಗೆ ಅಷ್ಟೇ ಅಲ್ಲ, ಬಿಜೆಪಿ ಜೆಡಿಎಸ್ ನ
ಕೆಲವೊಂದು ಗೊಂದಲಗಳೇನಿದಾವೆ, ಕೆಲವೊಂದು ಈ ಧ್ವಜ ವಿವಾದ ಇರ್ಬೋದು, ಹೀಗೆ ಕೆಲವೊಂದು ವಿಚಾರಗಳನ್ನ ಮುಂದಿಟ್ಕೊಂಡು ಸಮಾಜದಲ್ಲಿ ಶಾಂತಿಯನ್ನ ಕತ್ತಲಿಕ್ಕೆ ಏನ್ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಅಥವಾ ಕೇಂದ್ರ ಸರ್ಕಾರದ ಕರ್ನಾಟಕ ವಿರೋಧಿ ನೀತಿ ಏನಿದೆ ಅದೆಲ್ಲವನ್ನು ಕೂಡ ಮಂದಟ್ಟು ಮಾಡ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಈ ಒಂದು ಸಮಾವೇಶ ಕಾಂಗ್ರೆಸ್ಗೆ ಬರವಾಗ್ಲಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.